ಪ್ರೀತಿಯ ದೇವಜನರೇ, ದೇವರ ವಾಕ್ಯವನ್ನು ಕೇಳುವುದಕ್ಕೆ ಬಂದಂಥ ನಿಮ್ಮೆಲ್ಲರಿಗೂ ಯೇಸುವಿನ ಹೆಸರಿನಲ್ಲಿ ವಂದನೆಗಳು. ಪ್ರಿಯರೇ, ಇವತ್ತು ನಾವು ಯೋಬನು ದೇವರಲ್ಲಿ ಹೇಗೆ ಭಯಭಕ್ತಿ ಉಳ್ಳವನಾಗಿ ನಿರ್ದೋಷಿಯು ಯಥಾರ್ಥ ಚಿತ್ತನಾಗಿದ್ದಾನೆಂದು ದೇವರ ವಾಕ್ಯದ ಮೂಲಕ ನೋಡೋಣ. ಪ್ರಿಯರೇ, ನೀವು ಇದೇ ಮೊದಲು ಸಾರಿ ಈ ವಿಡಿಯೋವನ್ನು ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಬನ್ನಿ ಪ್ರಿಯರೇ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಊಂಚ್ ದೇಶದಲ್ಲಿದ್ದ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದನು. ಅವನಿಗೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರುಗಳು ಇದ್ದರು. ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಅವರ ಜೊತೆಯಲ್ಲಿ ಬಂದನು. ಯೆಹೋವನು ಸೈತಾನನು ಎಲ್ಲಿಂದ ಬಂದಿ ಎಂದು ಕೇಳಲು, ಸೈತಾನನು ಯೆಹೋವನಿಗೆ ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲೆಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ಆಗ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೆಯಾ? ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಇಲ್ಲ, ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದರು. ಅದಕ್ಕೆ ಸೈತಾನನು, ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ? ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಲೂ ಬೇಲಿಯನ್ನು ಹಾಕಿದ್ದೀಯಲ್ಲ. ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವೆಯಲ್ಲ ಎಂದು ಹೇಳಿದನು. ನಾವು ಇಲ್ಲಿ ಧ್ಯಾನಿಸಬೇಕು ಪ್ರಿಯರೇ, ಯೆಹೋವನು ನಮ್ಮನ್ನು ಆಶೀರ್ವದಿಸಿ ನಮ್ಮ ಸುತ್ತಮುತ್ತಲೂ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ನಮ್ಮ ಮಕ್ಕಳಿಗೂ ದೇವರು ನೀಡಿರುವ ಸಂಪತ್ತಿನ ಮೇಲೂ ಪೂರ್ಣ ಸಂರಕ್ಷಣೆಯನ್ನು ನೀಡುತ್ತಾರೆ. ಆಗ ಸೈತಾನನಿಗೆ ಏನೂ ಮಾಡಲು ಸಾಧ್ಯವಿಲ್ಲ ಪ್ರಿಯರೇ. ಅದಕ್ಕೆ ಸೈತಾನನಿಗೆ ಇಷ್ಟ ಕೂಡ ಇರುವುದಿಲ್ಲ. ನಾವು ಇಲ್ಲಿ ನೋಡುತ್ತೇವೆ, ಯೆಹೋವನು ಯೋಬನಿಗೆ ತುಂಬ ಆಶೀರ್ವದಿಸಿದರು. ಆದರೆ ಸೈತಾನನು ಯೆಹೋವನಿಗೆ ಸವಾಲನ್ನು ಹಾಕಿದನು. ಯೋಬನು ಲಾಭವಿಲ್ಲದೆ ನಿನ್ನಲ್ಲಿ ಭಯಭಕ್ತಿಯಿಂದ ಇದ್ದಾನೋ? ಸೈತಾನನು ಯೆಹೋವನಿಗೆ ಹೀಗೆ ಹೇಳುತ್ತಾನೆ, ನಿನ್ನ ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು, ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸುವನು ಎಂದು. ಯೆಹೋವನು ಸೈತಾನನಿಗೆ, ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಯಲ್ಲಿದೆ ನೋಡು, ಆದರೆ ಅವನ ಮೈ ಮೇಲೆ ಮಾತ್ರ ಕೈ ಹಾಕಬೇಡ ಎಂದು ಅಪ್ಪಣೆ ಕೊಟ್ಟರು. ಆಗ ಸೈತಾನನು ಯೆಹೋವನ ಸನ್ನಿಧಾನದಿಂದ ಹೊರಟು ಹೋದನು. ಮುಂದೆ ನೋಡುತ್ತೇವೆ ಪ್ರಿಯರೇ, ಯೋಬನು ಗಂಡು ಹೆಣ್ಣು ಮಕ್ಕಳು ಹಿರಿಯವನ ಮನೆಯಲ್ಲಿ ಇರುವಾಗ ಒಬ್ಬ ದೇವದೂತನು ಯೋಬನ ಬಳಿಗೆ ಬಂದು, ನಿನ್ನ ಎತ್ತುಗಳು ಉಳುತ್ತಾ ಅವುಗಳ ಹತ್ತಿರ ಕತ್ತೆಗಳು ಮೇಯುತ್ತಾ ಇರುವಲ್ಲಿ ಶೆಬೆದವರು ಅವುಗಳ ಮೇಲೆ ಬಿದ್ದು ಒಡೆದುಕೊಂಡು ಹೋದರು. ಇದಲ್ಲದೆ ಆಳುಗಳು ಕತ್ತಿಯಿಂದ ಸಂಹರಿಸಿದರು. ಹಾಗೂ ದೇವರ ಬೆಂಕಿ ಆಕಾಶದಿಂದ ಬಿದ್ದು ಕುರಿಗಳನ್ನು ಆಳುಗಳನ್ನು ದಹಿಸಿ ನುಂಗಿಬಿಟ್ಟಿತು. ಮತ್ತು ಕಸ್ದೀಯರು 3 ಗುಂಪುಗಳಾಗಿ ಬಂದು ಒಂಟೆಗಳ ಮೇಲೆ ಬಿದ್ದು ಹೊಡೆದುಕೊಂಡು ಹೋದರು. ಇದಲ್ಲದೆ ಆಳುಗಳನ್ನು ಕತ್ತಿಯಿಂದ ಹತ ಮಾಡಿದರು. ಹಾಗೂ ಕುಮಾರ್ತೆಯರು ಕೂಡ ಬಿರುಗಾಳಿಯು ಬೀಸಿ ಮನೆಯ 4 ಮೂಲೆಗಳಿಗೆ ಬಡಿದು ಮನೆಯ ಯೌವನಸ್ಥರ ಮೇಲೆ ಬಿದ್ದು ಸತ್ತು ಹೋದರು. ಆಗ ಯೋಬನಿಗೆ ವಿಷಯ ತಿಳಿದು ಮೇಲಂಗಿಯನ್ನು ಹರಿದುಕೊಂಡು, ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ನಾವು ಇಲ್ಲಿ ನೋಡುತ್ತೇವೆ, ಇದೆಲ್ಲ ಆದ ಮೇಲೂ ಕೂಡ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲು ಇಲ್ಲ ಪ್ರಿಯರೇ. ದೇವದೂತರು ಇನ್ನೊಂದು ದಿವಸ ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬಂದಾಗ ಸೈತಾನನು ಅವರ ಸಂಗಡ ಬಂದು ಸನ್ನಿಧಿಯಲ್ಲಿ ಕಾಣಿಸಿಕೊಂಡನು. ಯೆಹೋವನು ಎಲ್ಲಿಂದ ಬಂದೆ ಎಂದು ಸೈತಾನನು ಕೇಳಲು, ಸೈತಾನನು ಯೆಹೋವನಿಗೆ ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲೆಲ್ಲಿ ತಿರುಗುತ್ತಾ ಬಂದೆನು ಎಂದು ಹೇಳಿದನು. ಆಗ ಯೆಹೋವನು ಸೈತಾನನಿಗೆ, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೆಯಾ? ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ
ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಅವನನ್ನು ಕಾರಣವಿಲ್ಲದೆ ನಾಶನ ಮಾಡುವುದಕ್ಕೆ ನೀನು ನನ್ನನ್ನು ಪ್ರೇರೇಪಿಸಿದರೂ ಅವನು ತನ್ನ ಯಥಾರ್ಥವನ್ನು ಬಿಡದೇ ಇದ್ದಾನೆ ಅಂದರು. ಯೆಹೋವನು ಆ ಮಾತಿಗೆ, ಸೈತಾನನು ಚರ್ಮಕ್ಕೆ ಚರ್ಮ ಎಂಬಂತೆ ಒಬ್ಬ ಮನುಷ್ಯನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ತನ್ನ ಸರ್ವಸ್ವವನ್ನು ಕೊಡುವನು. ನೀನು ನಿನ್ನ ಕೈಚಾಚಿ ಅವನ ಆಸ್ತಿ ಮಾಂಸಗಳನ್ನು ಹೊಡೆ, ಅವನು ನಿನ್ನ ಮುಖದೆದುರಿಗೆ ನಿನ್ನನ್ನು ದೂಷಿಸಲೇ ದೂಷಿಸುವನು ಅಂದರು. ಆಗ ಯೆಹೋವನು ಸೈತಾನನಿಗೆ, ಅವನು ನಿನ್ನ ಕೈಯಲ್ಲಿದ್ದಾನೆ ನೋಡು, ಅವನ ಪ್ರಾಣವನ್ನಾದರೂ ಉಳಿಸಲೇಬೇಕು ಎಂದು ಅಪ್ಪಣೆ ಕೊಟ್ಟನು. ನಾವು ಇಲ್ಲಿ ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ದೇವರು ಅಪ್ಪಣೆ ಇಲ್ಲದೆ ಸೈತಾನನು ನಮ್ಮ ಜೀವಕ್ಕೆ ಹಾನಿ ಮಾಡಲು ಸಾಧ್ಯವಿಲ್ಲ ಪ್ರಿಯರೇ. ಮುಂದೆ ನೋಡುತ್ತೇವೆ. ಆಗ ಸೈತಾನನು ಯೆಹೋವನ ಸನ್ನಿಧಾನದಿಂದ ಹೊರಟು ಯೋಬನ ಅಂಗಾಲ್ ಮೊದಲುಗೊಂಡು ನಡುನೆತ್ತಿಯವರೆಗೂ ಕೆಟ್ಟ ಕುರುಹಗಳನ್ನು ಹುಟ್ಟಿಸಿ ಅವನನ್ನು ಬಾಧಿಸಿದನು. ಆಗ ಯೋಬನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥವನ್ನು ಇನ್ನೂ ಬಿಡಲಿಲ್ಲವೋ? ದೇವರನ್ನು ದೂಷಿಸಿ ಸಾಯಿ ಅಂದಳು. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತನಾಡಿದಂತೆ ನೀನು ಮಾತನಾಡುತ್ತಿ. ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವೆ, ಹಾಗೆಯೇ ಕೆಟ್ಟದನ್ನು ಹೊಂದಬಾರದೋ ಎಂದು ಹೇಳಿದನು. ಆಗಲೂ ಕೂಡ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ ಪ್ರಿಯರೇ. ಹಾಗೆಯೇ ಮುಂದೆ ನೋಡುತ್ತೇವೆ. ಯೋಬನ ಸ್ನೇಹಿತರು ಯೋಬನಿಗೆ ಹೀಗೆ ಆಗಿರುವುದನ್ನು ತಿಳಿದು ಯೋಬನ ಸ್ನೇಹಿತರು ಯೋಬನನ್ನು ನೋಡಲು ಬರುತ್ತಾರೆ. ಯೋಬನ ಸ್ನೇಹಿತರ ಹೆಸರು ತೇಮಾನ್ಯನಾದ ಎಲಿಫಾಜನು, ಶೋಹಾನ್ಯನಾದ ಬಿಲ್ದನು, ನಾಮಂತ್ಯನಾದ ಚೋಫರನು ಎಂಬ 3 ಸ್ನೇಹಿತರು. ಅದರಲ್ಲಿ ಎಲಿಫಾಜನು ಯೋಬನಿಗೆ ಹೇಳುತ್ತಾನೆ, ನೀನು ದೇವರಿಗೆ ವಿರುದ್ಧವಾಗಿಯೇ ಪಾಪ ಮಾಡಿದ್ದಿ, ಅದಕ್ಕೆ ನಿನಗೆ ಈ ರೀತಿ ಆಯಿತು ಎಂದು ಹೇಳುತ್ತಾನೆ ಪ್ರಿಯರೇ. ಆಗ ಶೋಹಾಲ್ ಬಿಲ್ದನನು ಕೂಡ ಇದೇ ರೀತಿ ಅಪವಾದ ಹೊರಿಸುತ್ತಾನೆ. ಖಂಡಿತ ಯೋಬನು ಏನೋ ಪಾಪ ಮಾಡಿದ್ದಾನೆ ಎಂದು ಯೋಬನ ನಂಬಿಕೆಯ ಮೇಲೆ ಸಂದೇಹ ಪಡುತ್ತಾನೆ ಪ್ರಿಯರೇ. ಈಗಿನ ದಿವಸದಲ್ಲಿ ಜನರು ಕೂಡ ಯಾವ ಮನುಷ್ಯನಾದರೂ ರೋಗದಿಂದ ವೇದನೆಯಿಂದ ಪರಿತಪಿಸುತ್ತಾನೋ ಆ ವ್ಯಕ್ತಿಯನ್ನು ನೋಡಿ ಇವನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದಾನೆ, ಅದಕ್ಕೆ ಇವನಿಗೆ ಹೀಗಾಯಿತು ಎಂದು. ಆಗ ಮತ್ತೊಬ್ಬ ಸ್ನೇಹಿತನು ಚೋಫರನು ಕೂಡ ಯೋಬನನ್ನು ನೋಡಿ, ನಿಜವಾಗಿಯೂ ನೀನು ದೇವರಿಗೆ ವಿರುದ್ಧವಾಗಿ ಕೆಟ್ಟದ್ದನ್ನೇ ಮಾಡಿದ್ದೀಯಾ, ಅದಕ್ಕೆ ನಿನಗೆ ಹೀಗೆ ಆಯಿತು ಎಂದು. ಇದನ್ನು ಕೇಳಿದ ಯೋಬನಿಗೆ ಬಹು ದುಃಖವುಳ್ಳವನಾಗುತ್ತಾನೆ ಪ್ರಿಯರೇ. ಆಗ ಯೋಬನು ಅವರ ಸ್ನೇಹಿತರ ಮುಂದೆ ಹೇಳಿದನು, ನಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದವನಲ್ಲ, ನಾನು ದೇವರಿಗೆ ಭಯಭಕ್ತಿಯಿಂದಿರುವ ಮನುಷ್ಯನು ಎಂದು ಹೇಳಿ ಯೋಬ ದೇವರಿಗೆ ಕೆಲವು ಮಾತುಗಳನ್ನು ಹೇಳತೊಡಗಿದನು. ಇದನ್ನು ಕೇಳಿದ ಯೆಹೋವ ದೇವರು ಯೋಬನಿಗೆ, ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸು. ನಾನು ಲೋಕಕ್ಕೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ? ನೀನು ಜ್ಞಾನಿಯಾಗಿದ್ದರೆ ಹೇಳು. ಯೆಹೋವ ದೇವರು ಲೋಕದಲ್ಲಿ ಸೃಷ್ಟಿಸಿದ ಎಲ್ಲವನ್ನೂ ಯೋಬನಿಗೆ ಹೇಳತೊಡಗಿದರು. ಪ್ರಿಯರೇ, ನೀವು ಇದೆಲ್ಲವನ್ನು ತಿಳಿಯಬೇಕಾದರೆ ಯೋಬನ ಅಧ್ಯಾಯ 38 ವಚನ 41 ತನಕ ನೀವು ನೋಡಬಹುದು. ಆಮೇಲೆ ನೋಡುತ್ತೇವೆ ಪ್ರಿಯರೇ, ದೇವರು ಯೋಬನಿಗೆ ಇದೆಲ್ಲವನ್ನು ಹೇಳಿದ ಮೇಲೆ ಯೋಬನು ಪಶ್ಚಾತ್ತಾಪ ಪಡುತ್ತಾನೆ. ಆಗ ಯೋಬನು ತಿಳಿದುಕೊಳ್ಳುತ್ತಾನೆ, ಲೋಕವನ್ನು ಸೃಷ್ಟಿಸಿದ್ದು ದೇವರು ಎಂದು. ಇದಾದ ನಂತರ ಯೋಬನಿಗೆ ವಿರುದ್ಧವಾಗಿ ಮಾತನಾಡಿದ ಸ್ನೇಹಿತರ ಮೇಲೆ ದೇವರು ಬಹುಕೋಪಗೊಳ್ಳುತ್ತಾರೆ. ಆದ್ದರಿಂದ ಯೆಹೋವನು ಯೋಬನಿಗೆ, ನಿನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸು ಹಾಗೂ ನಿನ್ನ ಸ್ನೇಹಿತರು ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಪಡುವುದಕ್ಕೆ ಹೇಳು ಎಂದು ಹೇಳುತ್ತಾರೆ. ಆಗ ಯೋಬನು ಅವರ ಸ್ನೇಹಿತರಿಗಾಗಿ ಪ್ರಾರ್ಥಿಸಲು ದೇವರು ಯೋಬನ ಪ್ರಾರ್ಥನೆಯನ್ನು ಲಾಲಿಸಿ ಯೋಬನ ಸ್ನೇಹಿತರು ಮಾಡಿದ ತಪ್ಪಿಗೆ ದಂಡನೆಯನ್ನು ಕೊಡಲಿಲ್ಲ ಪ್ರಿಯರೇ. ಇದರಿಂದ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ಪರಿಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದರು, ಆಶೀರ್ವದಿಸಿದರು. ಅವನಿಗೆ 14,000 ಕುರಿಗಳು, 6,000 ಒಂಟೆಗಳು, 1,000 ಜೋಡಿ ಎತ್ತುಗಳು, 1,000 ಹೆಣ್ಣು ಕತ್ತೆಗಳು ಉಂಟಾದವು.
ಇಷ್ಟು ಮಾತ್ರವಲ್ಲದೆ 7 ಮಂದಿ ಗಂಡು ಮಕ್ಕಳು 3 ಮಂದಿ ಹೆಣ್ಣು ಮಕ್ಕಳು ಆದರು ಪ್ರಿಯರೇ. ಹೀಗೆ ಯೋಬನಿಗೆ ಹೇಗಾಯಿತೋ ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ನಡೆಯುತ್ತದೆ ಪ್ರಿಯರೇ. ಕೆಲವರು ನಮ್ಮನ್ನು ನಿಂದಿಸುತ್ತಾರೆ, ಅವಮಾನಪಡಿಸುತ್ತಾರೆ, ದೂಷಿಸುತ್ತಾರೆ, ತಪ್ಪಾಗಿ ಹೇಳುತ್ತಾರೆ. ಇಂತಹ ಜನರನ್ನು ಪ್ರಭು ಯೇಸು ನಮ್ಮೆದುರಿಗೆ ಕರೆಸುತ್ತಾರೆ ಪ್ರಿಯರೇ. ಆಗ ಅವರಿಗೆ ಪಶ್ಚಾತ್ತಾಪವಾಗುತ್ತದೆ. ಹೇಗೆ ಯೋಬನು ಜೀವನದಲ್ಲಿ ಸ್ನೇಹಿತರು ನಿಂದಿಸುತ್ತಾರೆ, ಆಗ ಅವನು ಅವರಿಗಾಗಿ ಪ್ರಾರ್ಥಿಸಲು ಅವನ ಎಲ್ಲ ಕೆಟ್ಟ ಪರಿಸ್ಥಿತಿಯನ್ನು ತೆಗೆದುಹಾಕಿ ಯೋಬನನ್ನು 2ರಷ್ಟಾಗಿ ಆಶೀರ್ವದಿಸುತ್ತಾರೆ. ಪ್ರಿಯರೇ, ನಾವು ನಮ್ಮನ್ನು ನಿಂದಿಸುವವರಿಗಾಗಿ ಪ್ರಾರ್ಥಿಸೋಣ, ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಪ್ರಿಯರೇ. ಆಗ ಯೋಬನು ಆ ಪರೀಕ್ಷೆಯಲ್ಲಿ ಗೆದ್ದು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೋ ಅದೇ ರೀತಿ ನಾವು ಕೂಡ ದೇವರಲ್ಲಿ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಪ್ರಿಯರೇ. ಯೋಬನ ಅಧ್ಯಾಯದಲ್ಲಿ 5 ಅಧ್ಯಾಯ 17 ವಾಕ್ಯದಲ್ಲಿ ನೋಡುತ್ತೇವೆ, ಹೀಗೋ ದೇವರು ಯಾವನನ್ನು